ನಾವು ಈಗ ಪಬ್ಲಿಸಿಟಿಯನ್ನ ಮತ್ತು ಪ್ರಚಾರವನ್ನ ಪ್ರಾರಂಭ ಮಾಡಿದೀವಿ. ನೆಕ್ಸ್ಟ್ ಮಂತ್ಗೆ ರಿಲೀಸ್ ಮಾಡಿ ಈ ಚಿತ್ರವನ್ನ ಬಹಳ ಅದ್ದೂರಿಯಾಗಿ ರಿಲೀಸ್ ಮಾಡಬೇಕು ಅಂತಾನು ಪ್ಲಾನ್ ಮಾಡಿದೀವಿ. ಇದಕ್ಕೆಲ್ಲ ತಯಾರಿಗಳು ಕೂಡ ನಡೀತಾ ಇದೆ. ಇವೆಲ್ಲ ಆಗೋದಕ್ಕೆ ಮುಖ್ಯ ಕಾರಣ ಪತ್ರಿಕಾ ಮತ್ತು ಟಿವಿ ಮಾಧ್ಯಮ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನೀವು ಕೊಟ್ಟಂತ ಸಹಕಾರ ನಮ್ಗೆ ಅತ್ಯದ್ಭುತವಾಗಿದೆ. ಹಾಗಾಗಿ ನಿಮ್ಮ ಸಹಕಾರ ಇನ್ನೂ ಕೂಡ ನಮಗೆ ಇನ್ ಮುಂದೆನೂ ಕೂಡ ಇರಬೇಕು. ಏನು ವಿಶ್ವ ಪ್ರೊಡಕ್ಷನ್ಸ್ ಮತ್ತು ಆತ್ಮ ಸಿನಿಮಾಸ್ ಜಂಟಿಯಾಗಿ ಈ ಚಿತ್ರವನ್ನ ನಿರ್ಮಾಣ ಮಾಡಿ ನಾವು ಇವತ್ತು ನಿಮ್ಮೆದುರಿಗೆ ತರ್ತಾ ಇದ್ದೀವಿ. ಹಾಗಾಗಿ ನಿಮ್ಮೆಲ್ಲರ ಬೆಂಬಲ, ಪ್ರೋತ್ಸಾಹ, ಸಹಕಾರ ಇಲ್ಲದೆ ಏನೂ ಕೂಡ ಆಗಲ್ಲ. ಹಾಗಾಗಿ ಈ ಒಂದು ಚಿತ್ರಕ್ಕೆ ಮತ್ತು ಹೊಸ ತಂಡ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಎಲ್ಲರೂ ಕೂಡ ಟೆಕ್ನಿಷಿಯನ್ ಇಂದ ಹಿಡಿದು, ಆರ್ಟಿಸ್ಟ್ ಇಂದ ಹಿಡಿದು, ಮತ್ತೆ ಒಂದು ಪ್ರೊಡಕ್ಷನ್ ಇಂದ ಹಿಡಿದು ಎಲ್ಲರೂ ಹೊಸಬ್ರೆ ನಾವು. ಹಾಗಾಗಿ ಈಗ ಅಂಬೆಗಾಲನ್ನ ಇಡ್ತಾ ಇದೀವಿ ಚಿತ್ರೋದ್ಯಮಕ್ಕೆ. ಈ ಒಂದು ನಿರಂತರವಾಗಿ ಚಿತ್ರೋದ್ಯಮದಲ್ಲಿ ಒಂದು ಪ್ರೊಫೆಷನಲ್ ಆಗಿ ಬಂದಿದೀವಿ. ಅಂದ್ರೆ ಚಿತ್ರೋದ್ಯಮದಲ್ಲಿ ಏನಾದ್ರೂ ಒಂದು ಅದು ವಿಶ್ವ ಪ್ರೊಡಕ್ಷನ್ಸ್ ಆಗಿರ್ಬೋದು, ಆತ್ಮ ಸಿನಿಮಾಸ್ ಆಗಿರ್ಬೋದು, ನಿರಂತರವಾಗಿ ಚಿತ್ರಗಳನ್ನ ಮಾಡಿ ಮುಂದಕ್ಕೂ ಕೂಡ ಕನ್ನಡ ಪ್ರೇಕ್ಷಕರಿಗೆ ಒಳ್ಳೆ ಸದಭಿರುಚಿಯ ಚಿತ್ರವನ್ನ ನೀಡಿ ಕನ್ನಡ ಚಿತ್ರೋದ್ಯಮಕ್ಕೆ ನಮ್ದೇ ಆದಂತ ಸೇವೆ ಕೂಡ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದಾಗಿದ್ದೀವಿ. ಈ ಮಾತುಗಳನ್ನ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಇರ್ಲಿ, ಬೆಂಬಲ ಇರ್ಲಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಅವರೊಂದು 3 ಚಿತ್ರದಲ್ಲಿ ಅಭಿನಯ ಮಾಡಿರ್ತಾರೆ. ಅಣ್ಣವ್ರದ್ದು ಜೀವನ ಚೈತ್ರದಲ್ಲಿ ಒಂದು ಈ ಫ್ಯಾಕ್ಟರಿ ವರ್ಕರ್ಸ್ ಕ್ಯಾರೆಕ್ಟರ್ ಮಾಡಿರ್ತಾರೆ. ಅದೇ ರೀತಿ ವಿಷ್ಣುವರ್ಧನ್ ಸರ್ ಅವ್ರ ಜೊತೆ ದಾದಾ ಫಿಲಮ್ ಅಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿರ್ತಾರೆ ಸಣ್ಣದು. ಈ ರೀತಿಯಾಗಿ ಅವರು ಚಿತ್ರೋದ್ಯಮಕ್ಕೆ ಒಂದು ನಂಟು ಬೆಳೆಯುತ್ತೆ. ಅದಾದ್ಮೇಲೆ ನಮ್ಮ ಅಣ್ಣ ಅವರು, ನಮ್ಮ ಸ್ವಂತ ಅಣ್ಣ ಒಬ್ರಿದ್ರು, ಶಿವು ಅಂತ. ಅವರು ಆಕ್ಚುಲಿ ತೀರ್ಕೊಂಡ್ರು ಹಾರ್ಟ್ ಅಟ್ಯಾಕ್ ಆಗಿ ಒಂದು 4-5 years ಬ್ಯಾಕ್. ಬಟ್ ಅವರು ಒಂದು 15-16 ಚಿತ್ರ ಮಾಡಿರ್ತಾರೆ. ಸೆಕೆಂಡ್ ಹೀರೋಗೆಲ್ಲ ಮಾಡಿದ್ದಾರೆ. ಶಿಷ್ಯ, ನೀಲಮೇಘ ಶ್ಯಾಮ, ಫ್ರೆಂಡ್ಸ್, ದೇವರನ್ನು ಕೊಟ್ರೆ, ಅವಳು ನನ್ನ ಗೆಳತಿ, ಜೋಗಿ, ಇವರೆಲ್ಲ ಮಾಡಿದ್ದಾರೆ ಕಲಾವಿದರಾಗಿ. ಈ ಒಂದು ನಂಟಿತ್ತು. ಅವರ ಆಸೆ ಮತ್ತು ಗುರಿ ಕೂಡ ಇತ್ತು ಚಿತ್ರೋದ್ಯಮದಲ್ಲಿ ಸೇವೆ ಮಾಡಬೇಕು ಅಂತ. ಹಾಗಾಗಿ ಅವ್ರ ಕನಸನ್ನ ನನಸು ಮಾಡಬೇಕು, ಚಿತ್ರೋದ್ಯಮದಲ್ಲಿ ನನ್ನ ಒಂದು ಮುಂದುವರಿಕೆ ಆಗ್ಬೇಕು ಅಂತ ಅವ್ರ ಕನಸನ್ನ. ಆಯಾ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನಿಶ್ಚರಂ. ಇದನ್ನ ಮುಹೂರ್ತ ದಿವಸನೂ ಹೇಳಿದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಏನಕ್ಕಂತ ಹೇಳಿದ್ರೆ, ಶನೇಶ್ವರ ಒಂದು ಆಶೀರ್ವಾದ ಕೊಟ್ರೆ ನಮ್ಮ ಜೀವನ ಎಲ್ಲೋ ಹೋಗ್ಬಿಡತ್ತಂತೆ. ಸುಮಾರಷ್ಟು ಜನ ಹೇಳ್ತಾರೆ ಕಾಗೆ ಅಪಶಕುನ ಅಂತ. ನಾನೊಂದು ಕೇಳ್ಪಟ್ಟಿದ್ದೆ ಒಂದು ನ್ಯೂಸ್. ಒಂದ್ ದಿವಸ ನಮ್ಮ ಸಿದ್ದರಾಮಯ್ಯ ಸರ್ ಅವ್ರ ಗಾಡಿ ಮೇಲೆ ಕಾಗೆ ಕೂತಿದೆ ಅಂತೆ, ಅಪಶಕುನ ಅಂತೆ ಅಂದ್ರು. ಆದ್ರೆ ಇವತ್ತು ನಮ್ಮ ಹೆಮ್ಮೆಯ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು ಇವತ್ತು. ಸೊ ಸರ್ ಅಲ್ಲ, ಕಾರ್ ಚೇಂಜ್ ಮಾಡಿದ್ರು, ಅದು ನಮ್ಮ ಅನಿಸಿಕೆಗಳು. ಸೊ ನಮ್ಗೆ ಮನಸ್ಸಿಗೆ ಇದಿದೆ ಅಂದ್ರೆ, ಸೊ ನಮ್ಮ ಟೈಮ್ ಕೂಡ ಎಲ್ಲರಿಗೂ ಚೇಂಜ್ ಆಗ್ಬೋದು ಅಂತ ಇದೆ ಸರ್. ಕರೆಕ್ಟ್ ಅಲ್ಲ? ಅದು ಅವರವರ ಅನಿಸಿಕೆ. ಬಟ್ ನನ್ನ ಅನಿಸಿಕೆ ಏನಂದ್ರೆ, ಅಲ್ಲಿಂದ ಅವ್ರು ಈಗ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂದ್ರೆ, ನಮ್ಮ ಪ್ರಭೀಕ್ ಸರ್ ಮತ್ತೆ ಇವರ ಪ್ರಯತ್ನ ಈ ಕಾಗೆ ಮುಖಾಂತರ ಒಂದು ಅದ್ಭುತ ಕ್ರಿಯೇಟ್ ಆಗ್ಲಿ, ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಸ್ಥಾನಮಾನ ಸಿಗ್ಲಿ, ಅವ್ರದ್ದು ಚೆನ್ನಾಗಾದ್ರೆ ನಮಗೂ ಚೆನ್ನಾಗಾಗ್ಲಿ ಒಂದು ಒಂದು ಚಿಕ್ಕ ಅನಿಸಿಕೆ. ಹಾಗೆ ಸಿನಿಮಾ ಮುಹೂರ್ತ ದಿವಸ ನಾವೆಲ್ಲ ಮಾತಾಡಿದ್ವಿ, ನಮ್ ಸಿನಿಮಾ ಹಿಂಗ್ ಮಾಡ್ತಾ ಇದೀವಿ, ಹಂಗಿದೆ, ನನ್ ಕ್ಯಾರೆಕ್ಟರ್ ಇದು, ಅದು ಅವ್ರ ಕ್ಯಾರೆಕ್ಟರ್ ಅದು ಅಂತೆಲ್ಲ ಹೇಳಿದ್ವಿ. ಆದ್ರೆ ಇವತ್ತು ಜಾಸ್ತಿ ನಾನು ಮಾತಾಡಬಾರ್ದು ಅಂತಿದ್ದೀನಿ. ಏನಕ್ಕಂದ್ರೆ ಟ್ರೇಲರ್ ಮಾತಾಡ್ಬೇಕು. ಟ್ರೇಲರ್ ನೋಡಿದ್ಮೇಲೆ ನೀವುಗಳು ನಮ್ಗೆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನಾವು ಉತ್ತರ ಕೊಡೋದಕ್ಕೆ ಸಿದ್ಧರಾಗಿರ್ಬೇಕು. ನಮ್ಮ ನಿರ್ದೇಶಕರು ಫುಲ್ ಎಕ್ಸಾಮ್ ಪೇಪರ್ಗೆ ರೆಡಿಯಾಗಿ ಬಂದಿದ್ದಾರೆ. ಅವರಿಗೆ ಮುಹೂರ್ತ ಟೈಮಲ್ಲಿ ಅವ್ರು ಜಾಸ್ತಿ ಮಾತಾಡಿರ್ಲಿಲ್ಲ. ನಾನು ಮಾಡಿ ತೋರಿಸ್ತೀನಿ ಅಂದಿದ್ರು, ಈಗ ಮಾಡಿ ತೋರಿಸಿದ್ದಾರೆ. ಇವತ್ತು ಮಾತಾಡ್ಬೇಕು ಅವ್ರೀಗ. ಸೊ ಹಾಗಾಗಿ ನಾನು ಜಾಸ್ತಿ ಮಾತಾಡಲ್ಲ. ಸೊ ನನ್ನ ಸಹ ಕಲಾವಿದರಾದಂತ ದೇವ್ ಸರ್ ಆಗಿರ್ಬೋದು, ತುಂಬಾ ಸರ್ ನನ್ನ ಪಾತ್ರ ಇದು ನಾನು ನೋಡಿರೋ ಪ್ರಕಾರ ನಮ್ಮ ಸಿನಿಮಾದಲ್ಲಿ ಅವ್ರು ಹೀರೋ ಕ್ಯಾರೆಕ್ಟರ್ ಅಂತ ಹೇಳಿದ್ರು. ಬಟ್ ನಮ್ಮ ಸಿನಿಮಾದಲ್ಲಿ ಹೀರೋ ಕಾಗೆ. ನಾನು ಕಾಗೆ ಅಕ್ಕಪಕ್ಕದಲ್ಲಿ ಸಹಪಾತ್ರ ಅನ್ನೋದು ನಾನು ಅನುಭವಿಸಿರೋದು ನನ್ನ ಪ್ರಕಾರ ಅದು. ಸೊ ಹಾಗಾಗಿ ಅದ್ರ ಜೊತೆಗೆ ಆ ಪಾತ್ರ ಏನಾಗಿದೆ ಅಂದ್ರೆ ಪಾರ್ಟ್ 2 ದಲ್ಲಿ ರಿವೀಲ್ ಆಗುತ್ತೆ ಅನ್ಸುತ್ತೆ. ಸೊ ಪಾರ್ಟ್ 1 ನಲ್ಲಿ ಈಗ ಇನ್ನ ತನಕ ಸೊ ನನ್ನ ಪಾತ್ರನ ಪೂರ್ತಿ ಅದರಲ್ಲಿ ಕ್ಲಾರಿಟಿ ಕೊಟ್ಟಿರಲ್ಲ. ಸೊ ನೆಕ್ಸ್ಟ್ ಪಾರ್ಟ್ 2 ಮಾಡೋ ಇಚ್ಛೆ ಇದೆ ಇವರಿಗೆ. ಸೊ ಪಾರ್ಟ್ 2 ದಲ್ಲಿ ಎಲ್ಲ ಕುಲಂಕುಷವಾಗಿ ಎಲ್ಲ ಕ್ಲಿಯರ್ ಮಾಡ್ತೀವಿ. ಸೊ ಹಾಗೆ ನನ್ನ ಜೊತೆಗೆ ಸಹ ಕಲಾವಿದರು ಎಲ್ಲ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟರು. ಆಮೇಲೆ ನಮ್ಮ DOP ಸರ್ ಆಗಿರ್ಬೋದು, ತುಂಬಾ ಚಂದಾಗಿ ಕಾಣೋ ತರ ಮಾಡಿದ್ದಾರೆ. ಮ್ಯಾಡಿ ಅವರು ಅಂತೂ ಎಲ್ಲ ಮ್ಯಾಡ್ ಮಾಡ್ಬಿಟ್ಟಿದ್ದಾರೆ. ರೀ ರೆಕಾರ್ಡಿಂಗ್ ಅಂತೂ ಮ್ಯಾಡ್ ಆಗಿಬಿಡುತ್ತೆ ಸಿನಿಮಾ ನೋಡಿದ ತಕ್ಷಣ.
ಸೊ ಹಾಗಾಗಿ ಪ್ರಭೀಕ್ ಅವರಾಗಿರ್ಬೋದು ಒಂದು ಅದ್ಭುತ ಪ್ರಯತ್ನ. ಪ್ರಭೀಕ್ ಅವರು ಯಶಸ್ಸಿಗಾಗಿ ಕಾಯ್ತಿದ್ದಾರೆ, ನಾವು ಯಶಸ್ಸಿಗೋಸ್ಕರ ಕಾಯ್ತಾ ಇದೀವಿ. ತಮ್ಮೆಲ್ಲರ ಆಶೀರ್ವಾದ ಇರಲಿ. ಕಾಗೆಗೆ ಟೈಮ್ ಇರಲಿಲ್ಲ ಬರೋದಕ್ಕೆ, ಹಾಗಾಗಿ ಅವ್ರ ಪರವಾಗಿ ನಾವು ಬಂದಿದ್ವಿ. ಇವ್ರು ಹೇಳಿದಾಗ ಆಕ್ಚುಲಿ ಒಂದು ರೀತಿಯಲ್ಲಿ ಹೌದು, ಕಾಗೆನೆ ನಮ್ದು ಮೇನ್ ಯೂನಿಕ್ನೆಸ್. ಪ್ರತಿಯೊಂದು ಚಿತ್ರದಲ್ಲಿ ಒಂದು ಯೂನಿಕ್ನೆಸ್ ಇರುತ್ತಂತಲ್ಲ, ಅದೇ ತರ ಈ ಚಿತ್ರದಲ್ಲಿ ಒಂದು ಕಥೆಯಲ್ಲಿ ಒಂದು ಯೂನಿಕ್ನೆಸ್ ತರೋದಂದ್ರೆ ಅದು ಆ ಕಾಗೆ. ಬಟ್ ಅದೆಲ್ಲೂ ರಿವೀಲ್ ಆಗಲ್ಲ. ಆಮೇಲೆ ಈಗ ಜಾಸ್ತಿ ನಾನು ಸಿನಿಮಾ ಬಗ್ಗೆ ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ. ಇದು ಎಲ್ಲಿ ಏನೋ ರಿವೀಲ್ ಮಾಡ್ಬಿಡ್ತೀನಿ ಅನ್ನೋ ಇದರಲ್ಲಿ ನಾನು ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಆದ್ರೆ ನಾನು ಈಗ ಸೈಕಾಲಜಿಕಲ್ ಥ್ರಿಲ್ಲರ್ ಅನ್ಬೇಕಾ, ಇಲ್ಲ ಹಾರರ್ ಅನ್ಬೇಕಾ, ಇಲ್ಲ ಮರ್ಡರ್ ಮಿಸ್ಟ್ರಿ ಅನ್ಬೇಕಾ ಗೊತ್ತಾಗ್ತಿಲ್ಲ. ಸೊ ಇವೆಲ್ಲರದು ಒಂದು ಬ್ಲೆಂಡ್ ಇದೆ ನಮ್ಮ ಸಿನಿಮಾದಲ್ಲಿ. ನಮ್ಗೆಲ್ರಿಗೂ ಸಿನಿಮಾ ತೋರಿಸಿದ್ರು ಅವರು. ಸಿನಿಮಾ ನೋಡಿದ್ಮೇಲೆ ಸಾಕಷ್ಟು ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಮೇಲೆ. ಆಮೇಲೆ ಅದಕ್ಕೆ ತಕ್ಕಂಗೆ ಮ್ಯಾಡಿ ಅವರು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಡೈರೆಕ್ಟರ್ ವೇದ್ ಅವ್ರಿಗೆ, ಅವ್ರ ಎಡಿಟರ್ ಆಗಿರೋದ್ರಿಂದ ಆ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಇಲ್ಲಿ ತುಂಬಾನೇ ಒಂದು ಅಡ್ವಾಂಟೇಜ್ ಕೊಡ್ತು ಅಂತ ಹೇಳ್ಬೋದು. ಆಮೇಲೆ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಪ್ರಭೀಕ್ ಅವರು ಮತ್ತೆ ವಿಶ್ವ ಅವರು ಇಬ್ರು ತುಂಬಾ ಪ್ಯಾಷನೇಟ್ ಆಗಿದ್ದಾರೆ ಸಿನಿಮಾ ಬಗ್ಗೆ. ಬನ್ನಿ ಹೀರೋಯಿನ್. ಸೊ ಇವರಿಬ್ರು ತುಂಬಾ ಪ್ಯಾಷನೇಟ್ ಆಗಿದ್ದಾರೆ ಸಿನಿಮಾ ಬಗ್ಗೆ. ಅದೇ ಆಕ್ಚುಲಿ ಖುಷಿ ಕೊಡೋದು. ಈಗ ಒಬ್ಬ ಆಕ್ಟರ್ಗೆ ಒಬ್ಬ ಪ್ರೊಡ್ಯೂಸರ್ ಆದವರು ಎಷ್ಟು ತಿಳ್ಕೊಂಡಿದ್ದಾರೆ ಸಿನಿಮಾ ಬಗ್ಗೆ, ಆಮೇಲೆ ಅವ್ರದ್ದು ಎಷ್ಟು ಆಸಕ್ತಿ ಇದೆ, ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದೆಲ್ಲ ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಗ್ಬಿಡುತ್ತೆ. ಕೆಲವೊಂದ್ಸಲ ಏನಾಗುತ್ತೆ, ಪ್ರೊಡ್ಯೂಸರ್ ಬರೀ ದುಡ್ಡು ಹಾಕಿದ್ರೆ ಸಾಲದು, ಅವ್ರಿಗೆ ಆ ಪ್ಯಾಷನ್ ಇರಬೇಕು ಸಿನಿಮಾ ಬಗ್ಗೆ. ಸಿನಿಮಾ ಗೆಲ್ಬೇಕು, ಕತೆ ಹೆಂಗಿರ್ಬೇಕು, ಅದಿರ್ಬೇಕು ಅಂತೆಲ್ಲ ಎಲ್ಲದರಲ್ಲೂ ಇನ್ವಾಲ್ವ್ ಆದ್ರೂ ಕೂಡ ಅಷ್ಟೇ ಒಂದು ಫ್ರೀಡಮ್ ಡೈರೆಕ್ಟರ್ ಕೊಡ್ತಾರಲ್ಲ, ಅದನ್ನ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಹಾಗಾಗಿ ಎಲ್ಲರ ಒಂದು ಸಪೋರ್ಟ್ ಇಂದ ಸಿನಿಮಾ ಒಂದು ಒಳ್ಳೆ ರೀತಿಯಲ್ಲಿ ಸಿನಿಮಾ ಚೆನ್ನಾಗಿ ಬಂದಿದೆ. ಸೊ ಇದು ಅಷ್ಟೇ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಬಗ್ಗೆ. ನೋಡೋಣ. ಥ್ಯಾಂಕ್ ಯು. Cinematographer. Thank you ಪ್ರಭೀಕ್ ಸರ್, ವಿಶ್ವನಾಥ್ ಸರ್ ಅಂಡ್ ವೇದ್ ಸರ್ ಫಾರ್ ದಿಸ್ ಆಪರ್ಚುನಿಟಿ. ತುಂಬ ಚೆನ್ನಾಗಿ ಬಂದಿದೆ ಔಟ್ಪುಟ್. ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಡೈರೆಕ್ಟರ್ ಸರ್ ಜೊತೆ ಕೆಲಸ ಮಾಡಿದ್ದು. ಟೆಕ್ನಿಷಿಯನ್ ಆಗಿರೋದ್ರಿಂದ ಎಡಿಟಿಂಗು, VFX ಎಲ್ಲದರಲ್ಲೂ ಒಳ್ಳೆ ಐಡಿಯಾ ಇದೆ ಅವ್ರಿಗೆ. ಸೊ ಹಾಗೆ ನನ್ನ ಹತ್ರ ಸಖತ್ ಕೆಲಸ ತೆಗೆಸಿದ್ರು ಆನ್ ಸೆಟ್. ಹಾಗೆ ಪ್ರಭೀಕ್ ಸರ್ ಮತ್ತು ವಿಶ್ವನಾಥ್ ಸರು ನಮ್ಮ ಒಂದು ಏನಿತ್ತು ಟೈಮ್ ಟೇಬಲ್ ಅದಕ್ಕೆ ಕರೆಕ್ಟಾಗಿ ಎಲ್ಲರನ್ನೂ ಪ್ರೊವೈಡ್ ಮಾಡಿದ್ರು. ನೀವು ನೋಡಿದ್ರೆ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ ಅನ್ಕೊತೀನಿ. ನೀವು ಹೇಳಬೇಕು. ಮುಂದಿಂದು ಮಾತಾಡ್ತಾರೆ ಮಾಡಿ ಸರ್. ಥ್ಯಾಂಕ್ ಯು. ನಮ್ಗೆ ಏನು ಹೇಳ್ಬೇಕಂತ ಇನ್ನೂ ಒಬ್ರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲ ನಾವೇ. ಅಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಟೀಮ್ಗೆ. ಆಕ್ಚುಲಿ ನಾನು ಮಿಡಲ್ ಆಗಿ ಬಂದಿದ್ದು, ಸೆಂಟ್ರಲ್ ಬಂದು ಕಂಟಿನ್ಯೂ ಮಾಡ್ತಾ ಇದ್ದೆ. ಲೈಕ್ ಓಕೆ, ಅವ್ರ ಜೊತೆ ವೇದ್ ಬ್ರೋ ಜೊತೆ ವರ್ಕ್ ಮಾಡಿದ್ದು ತುಂಬಾ ಒಂಥರ ಖುಷಿ ಇದೆ. ಯಾಕಂದ್ರೆ ಲೈಕ್ ಎಲ್ಲ ಟೋಟಲಿ ಅವ್ರು ಒಂದ್ ಸ್ವಲ್ಪ ವೆಲ್ ನೋನ್ ಆಗಿರೋ ಮ್ಯೂಸಿಕ್ ಇದರಲ್ಲಿ. ಬ್ರೋ ಇದು ಮಾಡೋಣ ಅಂತ. ಅಂಡ್ ಈಗ ಪ್ರೊಡ್ಯೂಸರ್ಸ್ ಸಮೇತ ಲೈಕ್ ಸರ್ ಇನ್ನೊಂದ್ ಸ್ವಲ್ಪ ಏನಾದ್ರು ಬೆಟರ್ ಮಾಡೋಣ, ಇನ್ನೊಂದು ಒಳ್ಳೆ ಐಡಿಯಾ ಇದೆ ಅಂದಾಗ ಓಕೆ ಸರ್ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನೆಲ್ಲ ಮಾಡಿ. ಲೈಕ್ ಒಂದು ಒಳ್ಳೆ ಫ್ರೀಡಮ್ ಇತ್ತು ನನಗೆ ಈ ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ. ಅದೊಂದು ತುಂಬಾ ಖುಷಿ ಇದೆ. ಅಂಡ್ ಎಲ್ಲ ಸಕಲ ಬಂದಿದೆ. ಆಕ್ಚುಲಿ ಫ್ಯೂ ಡೇಸ್ ಬ್ಯಾಕ್ 5.1 ಎಲ್ಲ ಕಂಪ್ಲೀಟ್ ಆಗಿದೆ. ಎಲ್ಲ ಟೋಟಲಿ ಎಲ್ಲ ಸಕಲ ಬಂದಿದೆ. ನೋಡ್ಬೇಕು ಇನ್ ಮಿಕ್ಕಿದ್ದು ಜನರಿಗೆ ಬಿಟ್ಟಿದ್ದು ಏನ್ ಮಾಡ್ತಾರೆ. ಹಾ ಸರ್, ಸ್ವಲ್ಪ ಹೌದು, ಅವರು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೇಳಿದ್ದು ಸ್ವಲ್ಪ ನನಗೆ ಚಾಲೆಂಜಿಂಗ್ ಆಗಿತ್ತು ಸರ್. ಆಗ್ಲಿ ಆತರ ಮಾಡ್ಬೇಕು ಅಂತ ಒಂದಷ್ಟು ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿ ಒಂದ್ ಸ್ವಲ್ಪ ಮ್ಯಾಜಿಕ್ ಆಗಿದೆ. ಸೊ ನೋಡ್ಬೇಕು ಸರ್. ಹೌದು, ಕ್ಷಮೆ ಇರ್ಲಿ, ಯಾಕಂದ್ರೆ ನಾನು ಬೇರೆ ಕಡೆ ಶೂಟ್ ಅಲ್ಲಿ ಇದ್ದೆ. ಅಲ್ಲಿಂದ ಪರ್ಮಿಷನ್ ಕೇಳಿ ಬರುವಷ್ಟರಲ್ಲಿ ಲೇಟ್ ಆಯ್ತು. ಕಾಯಿಸಿದ್ದಕ್ಕೆ ಸಾರಿ. ಏನ್ ಹೇಳ್ಬೇಕು, ಟ್ರೈಲರ್ ನೋಡಿರ್ತೀರಾ? ಇನ್ನು ನಾನು ನೋಡಿಲ್ಲ ಆಕ್ಚುಲಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀವಿ. ಒಂಥರ ಹೊಸ ತರ ಇದು ಪ್ರಯತ್ನ ಅಂತಾನೆ ಹೇಳ್ಬೋದು. ಸೊ ಸಾಕಷ್ಟು ನಮ್ಗಿಂತ ಎಕ್ಸ್ಪೀರಿಯನ್ಸ್ ಇರುವಂತ ಕಲಾವಿದರಿದ್ದಾರೆ. ಸೊ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೂ ನಂಗೂ ಖುಷಿ ಆಯ್ತು. ಸೊ ನಮ್ಮ ಪ್ರಭೀಕ್ ಸರ್ ಆಗಿರ್ಬೋದು, ವೇದ್ ಸರ್, ವಿಶ್ವನಾಥ್ ಸರ್, ಅಂಡ್ ನನ್ಗೊಂದು ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ನಾನು ಇದರಲ್ಲಿ ಬರಹಗಾರ್ತಿಯಾಗಿ ರೋಲ್ನ ಪ್ಲೇ ಮಾಡ್ತಾ ಇದ್ದೀನಿ. ಅದೇ ಸದ್ಯದ್ರಲ್ಲೇ ಬರ್ತೀವಿ ಥಿಯೇಟರ್ಗೆ.
ಸೊ ಇವಾಗ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಹಾಗೆ ಕೂಡ ನಿಮ್ಮ ಸಪೋರ್ಟ್ ನಮ್ಮ ಸಿನಿಮಾ ತಂಡದ ಮೇಲೆ ಕೊನೆವರೆಗೂ ಇರಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದ. ಒನ್ಸ್ ಅಗೇನ್ ಸಾರಿ. ಕಾಗೆ ಎಫೆಕ್ಟ್ ವೇದ್ ಸರ್ ಕೊಡ್ಸಿದ್ರೆ ಬಂದಿರೋದೇನೋ. ಮೇ ಬಿ ಇಲ್ಲ, ಆಕ್ಚುಲಿ ಆ ಥರ ಏನಿಲ್ಲ. ಬಟ್ ಫೈನ್, ಚೆನ್ನಾಗಿದೆ. ಇದೊಂಥರ ನೀವು ಬೇರೆ ತರ ಒಂದು ಜಾನರಲ್ಲಿ ನೋಡುವಂತ ಒಳ್ಳೆ ಸಿನಿಮಾ. ಸೊ ಚೆನ್ನಾಗಿದೆ. ನೋವೆಲಿಸ್ಟ್, ನನಗೆ ಹೊಸ ಹೊಸ ವಿಷಯಗಳನ್ನ ಸರ್ಚ್ ಮಾಡೋದು, ಬರೆಯೋದು, ರಿಸರ್ಚ್ ಮಾಡೋದು, ತುಂಬಾ ಹೋಗಿ ಇದು ಮಾಡಿ ನಾನು ಒಂದು ನಾವೆಲ್ ಬರೆಯುವಂಥದ್ದು, ಆ ತರ ಒಂದು ಪಾತ್ರ ಪ್ಲೇ ಆಗುತ್ತೆ. ಸೊ ಅಷ್ಟೇ. ಇವ್ರ ತಲೆ ಅಂತಾನೆ ನಾನು ತಿಂದಿಲ್ಲ. ಚೆನ್ನಾಗಿದೆ, ಪಾತ್ರ ಚೆನ್ನಾಗಿದೆ. ಸೊ ನನ್ಗೆ ಆಪರ್ಚುನಿಟಿ ಕೊಟ್ಟಿದ್ದ ಎಲ್ಲ ನಮ್ಮ ತಂಡಕ್ಕೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೆಲವರಿಗೆ ಇಲ್ಲಿರೋರಿಗೆ ಗೊತ್ತಿರತ್ತೆ ಅಂತ ಅನ್ಕೊಂತೀನಿ. ಸರ್, ನೀವು ಸಿನಿಮಾ ಸ್ಟಾರ್ಟ್ ಮಾಡಿದಾಗ್ಲಿಂದ ವಿಶ್ವನಾಥ್ ಸರ್ ಅಂತ ನನಗೆ ಮೈಂಡ್ ಅಲ್ಲಿ. ಓಕೆ, ಎನಿವೇಸ್, ಕ್ಯಾರೆಕ್ಟರ್ ಹೆಸರ ಇಲ್ಲ ರಿವೀಲ್ ಮಾಡಬಾರ್ದು. ಸರಿ, ಓಕೆ ಸರ್, ನೀವೆಲ್ಲ ಮಾತಾಡಿದ್ದೀರಾ. ಓಕೆ, ಸೊ ನೀವೆಲ್ಲ ಟ್ರೈಲರ್ ನೋಡಿದ್ದೀರಾ. ಸೊ ಅದು ಬೇರೆ ಲೆವೆಲ್ಗೆ ಬಂದಿದೆ ಅಂತ ನಾನು ಅನ್ಕೊಂತೀನಿ. ಅಂಡ್ ನೀವೆಲ್ಲ ಕೂಡ ನೋಡಿದ್ದೀರಾ. ಐ ಗೆಸ್ ಇಟ್ ವಿಲ್ ಬಿ ಅ ಬಿಗ್ ಅಂಡ್ ಗ್ರ್ಯಾಂಡ್ ಸಕ್ಸಸ್. ಅಂಡ್ ರಿಗಾರ್ಡಿಂಗ್ ದ ಮ್ಯೂಸಿಕ್, ಇಟ್ ಹ್ಯಾಡ್ ಕಮ್ ಟು ದ ನೆಕ್ಸ್ಟ್ ಲೆವೆಲ್. ಯಾಕಂದ್ರೆ ಮ್ಯಾಡ್ ಡಿ, ಅವನ ಹೆಸರು ಪೂರ್ತಿ ಹೆಸರು ಮದನ್ ಅಂತ ಹೇಳಿ ಬರ್ಕೊಳ್ಳಿ. ಇವಾಗ ಮ್ಯಾಡ್ ಡಿ ಅಂತ ಓಡಾಡ್ತಾ ಇರ್ತಾನೆ, ಮದನ್ ಅಂತ ಹೇಳಿ. ನನಗೆ ಯಾಕಂದ್ರೆ ಅವ್ನು ನನಗೆ ಚಿಕ್ಕ ಹುಡುಗ ಅಂದ್ರೆ ನಾಟ್ ಲೈಕ್ ವೆರಿ ಕಿಡ್, ಒಂದು 6-7 ವರ್ಷ ಆಲ್ಮೋಸ್ಟ್ ಇಂದ ಗೊತ್ತು ನನಗೆ. ಅವನು 10 years. ಓಕೆ, ಸಾರಿ. ಸೊ 10 years ಇಂದ ಗೊತ್ತು. ಯಾಕಂದ್ರೆ ನಾವು 2018-19 ಆ ಟೈಮಲ್ಲಿ ಒಂದು ಚಿಕ್ಕದಾಗ ಒಂದು ಶಾರ್ಟ್ ಮೂವಿ ಮಾಡ್ತಿದ್ವಿ. ಅದಕ್ಕೆ ಅಷ್ಟು ಬಡ್ಜೆಟ್ ಇಲ್ದಿರೋದಕ್ಕೆ ಯಾರಾದ್ರೂ ಹುಡುಗರು ಏನಾದ್ರು ಮ್ಯೂಸಿಕ್ ಮಾಡ್ತಾ ಇರ್ತಾರ ಅಂತ ಹುಡುಕ್ದಾಗ ಮ್ಯಾಡ್ ಸಿಕ್ತ. ಹಿ ವಾಸ್ ಡೂಯಿಂಗ್ ರ್ಯಾಪ್ ಸಾಂಗ್ಸ್ ಅಂಡ್ ಆಲ್. ಸೊ ಹಳೆ ಸಾಂಗ್ಸ್ ತುಂಬಾ ಇತ್ತು ಮ್ಯಾಡ್ದು. ನೀವು ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಬರೋದು ಇಲ್ಲ. ಸೊ ಮ್ಯಾಡ್ದು ತುಂಬಾ ಇದೆ ಆಕ್ಚುಲಿ ಹೇಳಕ್ಕೆ. ಪಾಪ ಅವನು ತುಂಬಾ ಕಷ್ಟಪಟ್ಟು ಟುಡೇ ಹಿ ಈಸ್ ಇನ್ ದಿಸ್ ಲೆವೆಲ್, ಮೇಕಿಂಗ್ ಅ ಮೂವಿ ಅಂಡ್ ದೆನ್ ಮ್ಯೂಸಿಕ್ ಫಾರ್ ದ ಮೂವಿ. ಅಂದ್ರೆ ಅಷ್ಟು ಸುಲಭ ಅಲ್ಲ. ನಾವೆಲ್ಲ ಅನ್ಕೊಂತ ಇರ್ತೀವಿ ಮೂವಿ ಏನಿದೆ ಒಂದು 2 hours ನೋಡ್ಬಿಟ್ಟು ಮೂವಿ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಬಟ್ ಅದ್ರ ಹಿಂದೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಒಬ್ರೊಬ್ರು. ಲಾಟ್ ಆಫ್ ಪೀಪಲ್ ವಿಲ್ ವರ್ಕ್ ಮೋರ್ ದನ್ an year and 2 years, ಲೆಟ್ ಇಟ್ ಬಿ ಎಡಿಟಿಂಗ್, ಮ್ಯೂಸಿಕ್, ಎವ್ರಿಥಿಂಗ್. ಎಷ್ಟೋ ಕಷ್ಟಪಟ್ಟಿರ್ತಾರೆ, ಓಡಾಡಿರ್ತಾರೆ. ಇನ್ಫ್ಯಾಕ್ಟ್ ಶೂಟಿಂಗ್ ಆಗ್ತಾ ಇರ್ಬೇಕಾಗ ನಮ್ ವೇದಿಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಯ್ತು. ಅದರಿಂದ ಶೂಟಿಂಗ್ ಅವತ್ತು 1-2 ದಿನ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ಬಟ್ ಇಟ್ಸ್ ಓಕೆ, ದೇರ್ ವಿಲ್ ಬಿ ಸೋ ಮೆನಿ ಥಿಂಗ್ಸ್ ಲೈಕ್ ಹರ್ಡಲ್ಸ್ ಮೂವಿ ಅನ್ನೋದು. ಬಟ್ ಏನು ಅಂತಂದ್ರೆ ಜನ ಮೂವಿಗೆ ಬರಬೇಕು, ಥಿಯೇಟರ್ ಅಲ್ಲಿ ನೋಡ್ಬೇಕು, ಅದನ್ನ ಮೆಚ್ಚಬೇಕು. ಯಾಕಂದ್ರೆ ಅದು ತುಂಬಾ ಕಷ್ಟ ಇದೆ ಒಬ್ರೊಬ್ರದ್ದು. ಇಟ್ ಇಸ್ ನಾಟ್ ಸೋ ಈಸಿ ಟು ಮೇಕ್ ಅ ಮೂವಿ. ಹಾಗಾಗಿ ಇಟ್ ಹ್ಯಾಡ್ ಕಮ್ ಅಪ್ ವೆರಿ ನೈಸ್ಲಿ. ದಯವಿಟ್ಟು ಥಿಯೇಟರ್ಗೆ ಬನ್ನಿ, ಮೂವಿ ನೋಡಿ, ಎಂಜಾಯ್ ಮಾಡಿ. ರೆಡಿ ಇದೆ. ಸೊ ಈ ರಾವೆನ್ ಸಿನಿಮಾ ನಾವು ಮಾಡಿದಾಗ ವೇದವರು ನನಗೆ ಟೆಕ್ನಿಕಲಿ ಅವ್ರು ಗೊತ್ತಿತ್ತು, ಅವ್ರ ಎಡಿಟರ್ ಆಗಿ ಎಲ್ಲ ಗೊತ್ತಿರೋದ್ರಿಂದಾಗಿ. ಸೊ ಅವ್ರ ಜೊತೆಗೆ ಅವ್ರು ಬಂದು ಹೇಳಿದಾಗ ಇದೊಂದು ಸಿನಿಮಾ ಮಾಡೋಣ ಅಂತ ಹೇಳಿದಾಗ ಒಂದು ಪ್ಲಾನ್ ಮಾಡಿ ಈ ಸಿನಿಮಾನ ನಾವು ಮಾಡ್ತೀವಿ. ಅದಕ್ಕೆ ಸಪೋರ್ಟಿವ್ ಆಗಿ ವಿಶ್ವನಾಥ್ ಸರ್ ಬಂದಾಗ ಸೊ ನಮ್ಗೊಂದು ಬ್ಯಾಕ್ ಸಪೋರ್ಟ್ ಬಹಳ ಚೆನ್ನಾಗಿ ಸಿಕ್ತು. ಹಾಗಾಗಿ ಆ ಸಿನಿಮಾನ ಬೇಗನೆ ನಾವು ಮುಗಿಸೋದಕ್ಕಾಯ್ತು. ಅದ್ರ ಜೊತೆಗೆ ಏನಂದ್ರೆ ದಿಲೀಪ್ ಸರ್ ಇರ್ಬೋದು ಮತ್ತೆ ದೇವ್ ಸರ್, ಅವರಿಬ್ಬರ ಪಾತ್ರ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ, ಬಹಳ ಚೆನ್ನಾಗಿ ಅವ್ರ ಸಿನಿಮಾ ಬಂದಿದೆ. ಮುಖ್ಯವಾಗಿ ಏನಾಯ್ತಂದ್ರೆ ಪಾಪ ಅವರು ಆಕ್ಟ್ರೆಸ್ ಸ್ವಪ್ನವ್ರು ಬರೋದು ಸ್ವಲ್ಪ ಲೇಟ್ ಆಯ್ತು. ಯಾಕಂತ ಹೇಳಿದ್ರೆ ಒಂದ್ ಸ್ವಲ್ಪ ಪ್ರೆಸ್ ಮೀಟ್ ಟೈಮಿಂಗ್ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು. ಹಾಗಾಗಿ ಏನಾಯ್ತು, ಅವರಿಗೆ ಬರೋದು ಸ್ವಲ್ಪ ಲೇಟ್ ಆಗಿತ್ತು. ಪಾಪ ಅವ್ರು ಹೇಳಿದ್ರು 11:30 ಆದ್ರೆ ಮ್ಯಾನೇಜ್ ಮಾಡ್ತೀನಿ, 2 ಗಂಟೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ. ಶೂಟಿಂಗ್ ಇಂದ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ನಾನು ಬಹಳ ಆಕ್ಟಿಂಗ್ ಮಾಡ್ತೀನಿ ಅಂತ ವೇದವ್ರಿಗೆ ಹೇಳಿದೆ. ಈ ಹಿಂದಿನ 2 ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದೆ ಮೇಜರ್ ರೋಲ್. ಈ ಸಿನಿಮಾದಲ್ಲಿ ನೀವು ರಜನಿಕಾಂತ್ ತರ ನಗ್ತೀರಾ ಅಂತ ಹೇಳ್ಬಿಟ್ಟು ಜೋರಾಗಿ ನಗೋದು ಹಾಕಿದ್ದಾರೆ. ಆ ನಗೋದಿದೆಯಲ್ಲ ಜೋರಾಗಿ ಟ್ರೈಲರ್ ಅಲ್ಲಿ, ಅದು ನಂದೇ ವಯಸ್ಸದು. ನಡ್ಕೊಂಡು ಬರ್ತಾ ಇರೋದು, ಆಮೇಲೆ ಜೋರಾಗಿ ನಗೋದು, ಇದನ್ನ ಬಿಟ್ಟರೆ ಡೈಲಾಗ್ಸ್ ಇರೋದು ಯಾವ್ದು ಮಾಡಿಲ್ಲ. ಅವ್ರು ಹೇಳ್ತಾ ಇದ್ರು ನೆಕ್ಸ್ಟ್ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಮಾಡ್ಸೋಣ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು. ಎಲ್ಲ ಮೀಟ್ ಮಾಡಿದ್ದೆ. ಈಗ ಸಿನಿಮಾ ಮುಗ್ದಿದೆ, ಎಲ್ಲ ಕಂಪ್ಲೀಟ್ ಆಗಿದೆ. ಹಾಗಾಗಿ ಇವಾಗ ರಿಲೀಸ್ಗೆಲ್ಲ ಪ್ಲಾನ್ ಮಾಡ್ತಾ ಇದ್ದೀವಿ. ಎಲ್ಲರೂ ಮಾತಾಡಿದ್ರು. ಬಟ್ ಏನು ಅಂತಂದ್ರೆ ಇದು ಕತೆ ಬಗ್ಗೆ ಯಾರು ಏನು ಹೇಳಿಲ್ಲ. ಏನು ಅಂತಂದ್ರೆ ಅದು ಒಂದು ತುತ್ತು ಅನ್ನ ತಿನ್ಬೇಕು ಅಂತಂದ್ರೂ ತನ್ನ ಜೊತೆಗಿರೋರ್ನೆಲ್ಲ ಕರ್ಕೊಂಡ್ಬಿಟ್ಟು ತಿನ್ನುತ್ತೆ. ಇದು ಪಕ್ಷಿಗಳ ಗುಣದಲ್ಲಿ ಕಾಗೆಗೆ ತುಂಬಾ ಇಂಪಾರ್ಟೆನ್ಸ್ ಇರೋ ಅಂತ ಒಂದು ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ಈ ನ್ಯಾಯ ನೀತಿ ಇದು ಶೇಡ್ಸ್ ಒಂದ್ ಸ್ವಲ್ಪ ಚೇಂಜ್ ಆದಾಗ
ಪ್ರಕೃತಿ ಯಾವ ರೀತಿ ರಿವರ್ಸ್ ಹೊಡಿಬಹುದು ಅನ್ನೋದನ್ನ ನಾನು ಈ ದೃಷ್ಟಿನಲ್ಲಿ ತೋರಿಸಿದ್ದೀನಿ. ಆಸ್ ಕಮರ್ಷಿಯಲೈಸ್ಡ್ ಆಸ್ಪೆಕ್ಟ್ಸ್ ತೋರಿಸಿದ್ದೀನಿ. ಟೆಕ್ನಿಕಲಿ ಬಂದ್ಬಿಟ್ಟು ತುಂಬಾ ಹೇಳಿದ್ರು, ಮಾಡಿ ಅವರೆಲ್ಲ ಹೇಳಿದ್ರು ತುಂಬಾ ಸ್ಟ್ರಾಂಗ್ ಆಗಿದೆ, ಇವರು ಹೇಳಿದ್ರು ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ. ಡನ್. ಬಟ್ ಇನ್ನ ಬೇರೆ ತುಂಬಾ ಇಂಪಾರ್ಟೆನ್ಸ್ ಅಂತ ಅಂದ್ರೆ ಕಾಗೆ ಅಂತಂದ್ರೆ ನಿಮ್ಗೆ ರಿಯಾಲಿಟಿನಲ್ಲೇ ಮಾಡಿಸ್ಬೇಕು ಅಂತ ಸರ್ ಬೇರೆ ಹೇಳಿದ್ರು. ರಿಯಾಲಿಟಿನಲ್ಲಿ ಕಾಗೆ ಶೂಟ್ ಮಾಡೋದು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ, ಶೆಡ್ಯೂಲ್ಸ್ ಕೂಡ ತುಂಬಾ ಇದಾಗ್ಬಿಡುತ್ತೆ. ಹಾಗಾಗಿ ನಾವು CG ಪೋರ್ಷನ್ಸ್ ಅಂತ ಅಂದ್ಬಿಟ್ಟೇನೆ ಪ್ಲಾನ್ ಮಾಡ್ಕೊಂಡಿದ್ದು. ಫೈಟ್ಸ್ ಅಂದ್ರೆ ಕಾಗೆದ ಯಾವ್ದು ಫೈಟ್ಸ್ ಇಲ್ಲ, ಬಟ್ ಕಾಗೆ ಮೇಲೆ ಸಾಂಗ್ ಇರೋದು ಬಂದ್ಬಿಟ್ಟು ಹೇಳಿದಾಗ ಅದು ಬಂದ್ಬಿಟ್ಟು ತುಂಬಾ ಹಾರಿಫೈಡ್ ಆಗಿರೋ ಅಂತ ಒಂದು ಕ್ರೈಮ್ ಬೇಸ್ಡ್ ಇರೋ ಅಂತ ಒಂದು ಸಾಂಗ್ಗೆ ಎತ್ಕೊಂಡು ಹೋಗಿದ್ದೀನಿ. ಅದ್ ನೀವು ಟ್ರೈಲರ್ ಮುಖಾಂತರ ನೋಡಿದ್ರೆ ಅದು ನಿಮಗೆ ಗೊತ್ತಾಗುತ್ತೆ. ಮತ್ತೆ ಸಿನಿಮಾ ಬಂದ್ಬಿಟ್ಟು ನಾನು ಆಕ್ಚುಲಿ ಇದು ಫಸ್ಟ್ ನಂದು 2ನೇ ಡೈರೆಕ್ಷನ್. ಆಕ್ಚುಲಿ ಫಸ್ಟ್ ಬಂದ್ಬಿಟ್ಟು ನಾನು ಸ್ಕೂಲ್ ರಾಮಾಯಣ ಅಂತ ಒಂದು ಡೈರೆಕ್ಷನ್ ಮಾಡಿದ್ದೀನಿ. ಅದು ಬಂದ್ಬಿಟ್ಟು ಇನ್ನ ರಿಲೀಸ್ಗೆಲ್ಲ ಪ್ಲಾನಿಂಗ್ ನಡೀತಿದೆ. ಅದಾಗಿದ್ದಾದ್ಮೇಲೆ ನಾನು ಡೈರೆಕ್ಷನ್ ಮಾಡಬೇಕು ನೋಡೋಣ ಅಂದ್ಬಿಟ್ಟು ನನ್ನ ಹತ್ರ ಒಂದು ಸ್ವಲ್ಪ ಕಥೆಗಳಿತ್ತು. ಪ್ರಭೀಕ್ ಸರ್ ಬಂದ್ಬಿಟ್ಟು ಅವ್ರದ್ದು ಸಿನಿಮಾ ಪೋಸ್ಟರ್ ಡಿಸೈನಿಂಗ್ ಮಾಡಿಸ್ಬೇಕು ಅಂತಂದ್ಬಿಟ್ಟು ಅವ್ರು ಡೈರೆಕ್ಷನ್ ಮಾಡಬೇಕು ಅಂತಂದ್ಬಿಟ್ಟು ನನ್ನ ಹತ್ರ ಬಂದಿದೆ. ಆಕ್ಚುಲಿ ಅವ್ರು ಬಂದಾಗ ನಾನು ಕೇಳ್ಕೊಂಡೆ, ನಂದು ಒಂದು ಕತೆ ಇದೆ, ಒಂದ್ಸಲಿ ಕೇಳಿ ಅಂತ ಅಂದ್ಬಿಟ್ಟು ಕೇಳಿ, ಸರಿ ಆಯ್ತು ಮಾಡೋಣ ಅಂತ ಅಂದ್ಬಿಟ್ರು ಸರ್. ಸರಿ ಆಯ್ತು, ಒಂದ್ ಸ್ವಲ್ಪ ಕ್ಲಿಪ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಸರಿ ಆಯ್ತು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಸ್ಕ್ರಿಪ್ಟ್ ಎಲ್ಲ ಕುತ್ಕೊಂಡ್ಬಿಟ್ಟು ಎಲ್ಲ ಮಾಡೋ ಟೈಮಲ್ಲಿ ದಿಲೀಪ್ ಸರ್ ಕಾಲ್ ಮಾಡಿದ್ರು ನನಗೆ. ದಿಲೀಪ್ ಸರ್ ಕಾಲ್ ಮಾಡ್ಬಿಟ್ಟು ಬನ್ನಿ ನಿಮ್ಮ ಹತ್ರ ಮಾತಾಡೋದಿದೆ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಹೋದೆ, ಕುತ್ಕೊಂಡೆ. ಹೊಸ ಸ್ಕ್ರಿಪ್ಟ್ ಮಾಡ್ಕೊಂಡು ಆಲ್ರೆಡಿ 2 ಸ್ಕ್ರಿಪ್ಟ್ ಹೇಳಿದ್ದೆ ಸರ್ಗೆ, ಮಾಡೋಣ, ಓಕೆ ಫೈನ್ ಸೂಪರ್ ಅಂದ್ಬಿಟ್ಟು ಅವತ್ತೇ ವಿಶ್ವನಾಥ್ ಸರೇ ಸಿಕ್ಕಿದ್ರು. ಆಕ್ಚುಲಿ ಆ 2 ಸ್ಕ್ರಿಪ್ಟ್ ಹೇಳ್ದಲ್ಲೇ ವಿಶ್ವನಾಥ್ ಸರ್ ಸಿಕ್ಕಿದ್ರು. ಹಾಗಾಗಿ ಒಂದು ಟೀಮ್ ಬಿಲ್ಡ್ ಆಯ್ತು. ಕ್ಲೀನ್ ಆಗಿ ಬಿಲ್ಡ್ ಆಗಿದ್ದಕ್ಕೆ ಕಾರಣಾಂತರಗಳು ಬೇರೆ ಬೇರೆ ಹಲವು ಕಡೆಯಿಂದ ಬೇರೆ ಬೇರೆ ಟೈಮಿಂಗ್ಸ್ ಅಲ್ಲಿ ಕೂಡ್ ಬಂದಿತ್ತು ಅದು. ಹಾಗಾಗಿ ಒಂದು ಪ್ಲಾಟ್ಫಾರ್ಮ್ ಕ್ಲೀನ್ ಆಗಿ ಸಿಕ್ಕಿದಾಗ ಇದು ಸಿನಿಮಾ ಸ್ಟಾರ್ಟ್ ಆಗಿದ್ದು.